ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯವ್ವ ಪೂಜೆ ಮಾಡಕತ್ತಿ ಹೂವ ಮರ್ತ್ಬಿಟ್ಟಿಯಲ್ಲ. ಅಯ್ಯ ಮಗಳ ಹಾಕಿನಲ್ಲ ಹೂವು. ಓ ಇದನ್ನು ಕಟ್ಕೊಂಡ್ ಬಂದೆ ನೀನ? ಹೂನ್ ಬೇವಾ ನೋಡು ಎಷ್ಟು ಚಲೋ ಆಗೈತಿ. ತಗೋ ತುಳಸಿಗೆ ಹಾಕು. ಹೌದನ ಮಗಳ? ಹಾ ಸರಿ ನೀನು ಹಾಕ್ಬಿಡುವ. ಯವ್ವ ನಾನು ನೀರು ಮಾಡಾಕತ್ತೀನಿ ನೋಡು, ನೀರು ತರಕೊಂತೀನಿ. ತಗೋ ಹಾಕು ನೀನ. ಹಾ ಕೊಡುವ. ಅಯ್ಯೋ ಮಗಳ ಎಷ್ಟು ಚಂದ ಕಟ್ಟಿ ಅಯ್ಯೋ ಹೂನ. ಹಾ ನಾಳೆ ನಿನ್ನ ಮದುವೆ ಆದವ ಪುಣ್ಯವಂತ ನೋಡ್ಲಿ. ಯವ್ವ ಹೌದಾ ಮಗಳ? ಮತ್ತ ನೋಡು ಎಷ್ಟು ಚಂದ ಹೂ ಕಟ್ಟಿ ಎಂತಾನ. ನಿಮ್ಮ ಮದುವೆ ಆಗ ಅಪ್ಪ ಅಮ್ಮರ ಅತ್ತಿ ಮಾವ ಪುಣ್ಯವಂತರು. ನೀನು ಭಾಗ್ಯವಂತಿವ. ಒಳ್ಳೆ ಗಂಡ ಮಕ್ಕಳು ಮನಿ ಎಲ್ಲ ಚೆನ್ನಾಗಿ ಸಿಗ್ಲಿ ನಿಂಗೆ. ಯವ್ವ ಹೋಗ್ಬೇ ನಾಚಿಕೆ ಆಗತ್ತೆ ನನಗೆ. ನಾಚ್ಕೊಂಡ್ರೆ ಹಂಗೆ ಹೆಂಗೆ ಕಟ್ಟೈತೆ ನೋಡಿ ನನ್ನ ಮಗಳು. ಹೌದು ತಮ್ಮ ತಂಗಿ ಎದ್ರನವ? ಹುನ್ ಬೇವ ಎಬ್ಸಿನಿ. ಸಾವಿತ್ರಿ ಆಯ್ತು ನಿನ್ ಪೂಜೆ? ನೋಡ್ರಿ ಯಾಕ ಎಷ್ಟೊತ್ತಾತು ನೀನು ಪೂಜೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಹೆಂಗ ಅಂತೇನೆ ನಾನು. ಅಲ್ಲಿ ಚಕ್ಡಿ ಕಟ್ಬೇಕು ಹೊಲ್ದಾಗ ಆಳ್ ಹೇಳಿನಿ. ಹಾ ಎಷ್ಟೊತ್ತನ ಈ ಕೆಲಸ ಅಂತೇನಿ. ಹೌದು ಮಗಳ ನೀ ಎಲ್ಲುಂಟಿ? ಅಪ್ಪ ನೀರು ಕೊಂಟೇನಪ್ಪ. ಆಯ್ತು ಮಗಳ ಹೋಗ್ ನೀ ನೀರ್ ತಂಬರೋಗು, ಬೇಗ ಬಾರವ. ಅತ್ತಾಗಿತ್ತ ನೋಡ್ಕೊಂಡು ಹೋಗು. ಅಯ್ಯೋ ನಿಮ್ ಮಗಳಿನ್ನ ಸಣ್ಣೋಳನ್ರಿ. ನನ್ನ ಮಗಳು ದೊಡ್ಡೋಳು ಸಣ್ಣೋಳೋ ಗೊತ್ತಿಲ್ಲ. ನನ್ನ ಮಗಳು ಹಾಲು ಕುಡಿಯ ಇನ್ನು ಚಿಕ್ಕ ಪಾಪುನಿ ಕಣೆ. ಅಪ್ಪ ನಡಿ ಏನ್ ಮುಖ ನೋಡಕತ್ತಿದಿ? ನಡಿ ಒಂದು ಕಪ್ ಚಾ ಕೊಡು, ನನ್ನ ಕೆಲಸದ ಹೋಗ್ತೀನಿ ನಾನು. ಸರಿ ಬರ್ರಿ. ಯವ್ವ ನಾ ಹೋಗ್ತೇನೆ ನೀರ್ ತರಾಕ. ಹೂನ ಮಗಳ ಒಬ್ಬೇಕು ಹೋಗ್ಬೇಡವಾ. ಅಕ್ಕಿ ನಿನ್ ಡ್ರೆಸ್ ಬರ್ತಾನ? ಹೂನ್ ಬೇ ಅಕ್ಕಿನೂ ಬರ್ತಾ, ಇನ್ನೇನು ಬರ್ತಾವ ನೋಡು. ಹಾ ಸರಿ ಬಾ ಹೋಗ್ಬಾ. ನಮಸ್ಕಾರ ಸ್ನೇಹಿತರೆ, ಇದೊಂದು ನೊಂದ ಹೆಣ್ಣಿನ ಒಂದು ಕಣ್ಣೀರಿನ ಕತೆ, ಅದೇ ಹೃದಯ ಸ್ಪರ್ಶಿ ಕತೆ. ಇದು ಸಾಮಾನ್ಯ ಕತೆ ಅಂತ ತಿಳ್ಕೊಬೇಡ್ರಿ, ಇದೊಂದು ನೈಜ ಕತೆ. ಇದು ನಮ್ಮ ಗೆಳತಿಯ ನಿಜ ಜೀವನದಲ್ಲಿ ನಡೆದಂತಹ ಒಂದು ಹೃದಯ ಸ್ಪರ್ಶಿ ಕತೆ. ಒಂದು ಹೆಣ್ಣು ಮಗು ತನ್ನ ತಾಯಿ ತಂದೆಯ ಪ್ರೀತಿ ವಾತ್ಸಲ್ಯ ಎಂಬ ಅರಮನೆಯಲ್ಲಿ ಜನಿಸಿ ತಮ್ಮ ತಂಗಿ ಸಂಬಂಧಗಳ, ಅಣ್ಣಗಳ ತಮ್ಮಗಳ ಸಂಬಂಧಗಳ ಜೊತೆ ಖುಷಿಯಿಂದಲೇ ಸ್ವಚ್ಛಂದವಾಗಿ ಅನುಬಂಧಗಳ ಅಂಗಳದಲ್ಲಿ ಹಾಡಿ ನಲಿದು ಕುಣಿದು ಅರಿವಿಲ್ಲದೆ ನುವ್ವಿಲ್ಲದೆ ಬಂಧು ಬಾಂಧವರ ಜೊತೆಗೂಡಿ ಖುಷಿಯಿಂದ ಬೆಳೆದಂತಹ ಕಂದಮ್ಮ ಇವಳೇ ನಮ್ಮ ಪ್ರೀತಿಯ ಗೆಳತಿ ಅಂಜಲಿ. ಅಂಜು ಓ ಏನ್ಲಿಪ್ಪ ಇಲ್ಲಿ ನಿಂತ್ಬಿಟ್ಟಿಲ್ಲ? ನಾನು ಅಲ್ಲಿ ಮನೆ ಕಡೆ ಕಾಯ್ತೀನಿ, ಯಾವಾಗ ಬರ್ತಾಳಕಿ ಅಂತ. ನಡಿ ಹೋಗೋಣ. ನೀನು ಹೊಂಟೇನವ ನೀರಿಗೆ? ಅಯ್ಯೋ ಚಿಕ್ಕಮ್ಮ ಅವಾಗಲೇ ಕಾಯ್ತಾ ಇದ್ದೀನಿ. ನಿನ್ನ ಮಗಳನ್ನ ಲಗುನ ಕಳ್ಸದೇ ಇಲ್ಲ ನೋಡಿ ನೀನಂಕರ. ನಮ್ಮಪ್ಪ ಕಡೆ ನಾ ಬಯಸ್ಕೋಬೇಕಾಗತ್ತೀನ. ಲೇ ಬಾಲೇ ಇನ್ನೇನು ಮುಖ ಮಾಡಕತ್ತೀವಿ? ಅಯ್ಯೋ ಲಕ್ಷ್ಮಿ ನಡಿ ಬರ್ತೇನೆ. ಏನ ಲಕ್ಷ್ಮಿ ಹೊಂಟಿಲ್ಲಂಗ ನೀ ಮಾತಾಡ್ಸಬಲ್ಲ? ಅಯ್ಯ ಏನ ನೀನ್ ಮಾತಾಡ್ಸಿಲ್ಲ ನಾನು. ಬಿಡು ಆಯ್ತಾ, ನೀನು ಹೊಲಪಟ್ಟೇನ? ನಾನಂಕ ನೀ ತರಕೊಂಡೆ ನೋಡು. ಹೌದಾ? ಹೋಗು. ನಾನು ಇದು ಮಾಡಕ್ಕಾಗಲ್ಲ, ಎತ್ತು ಇದು ಮಾಡಕತ್ತಾವು. ನಾನು ಹೊಲಕ್ಕೆ ಹೋಗ್ಬರ್ತೀನಿ. ಅವ ಹ್ಞೂ ನಾಯಣ್ಣ ಹೋಗು. ಹೌದು ಅತ್ತಿಗೆ ಏನ ನಿನಗೆ ನಾಷ್ಟ ಇಷ್ಟ ಕೊಟ್ಟಿಲ್ಲ? ಯಾವ ನನ್ನ ತಂಗಿಯ ನಿಮ್ಮ ಅತ್ತಿಗೆ ನಂಗೆ ನಾಷ್ಟ ಕೊಟ್ಟಲ್ಲ. ನೀ ಏನ್ ಅಣ್ಣ ಅಂತ ತಂದು ಕೊಟ್ಟಿಲ್ಲ ನಾಷ್ಟನ? ಹೋಗ್ ಮುಂದೆ ಏನೋ ಕೆಲಸ ಐತ ನೋಡ್ ಹೋಗು. ಸಿದ್ದಪ್ಪನ ಕತೆ ಹಂಗೆ ಸಿಡಿ ಮಾಡಕತ್ತಿ? ಏನು ಹೆಂಡತಿ ಜೊತೆ ಜಗಳ ಮಾಡ್ಕೊಂಬದಿಯೇನ? ಹೋಗ ಹೊಲದಾಗ ಕೆಲಸದವನ. ಇದು ನಂಗೆ ಬೇಕಾಗಿತ್ತು ನೋಡ್ವಾ. ಸುಮ್ಮನೆ ಹೊಂಟಿದ್ದೀನಿ ನೀರಿಗೆ. ನಾ ಸುಮ್ಮನೆ ಮಾತಾಡ್ಸಿದ್ದೆ ನೋಡಿ ನಿನಗೆ. ಹೋಗು. ಕೊಬ್ಬು ಎಷ್ಟೈತಿ? ಲಕ್ಷ್ಮಿ ಬೇಕಾಗಿತ್ತ ನಿನಗೆ? ಸುಮ್ಮನೆ ಹೊಂಟಾನಲ್ಲ ಅಣ್ಣ ಅಂತ ಮಾತಾಡ್ಸಕತ್ತಂದ್ರ ನೋಡು ಚಕ್ಕಡೆ ಕುತ್ಕೊಂಡು ಹೆಂಗ್ ಹೊಂಟಾನ ಅಂತ ತಿರುಗಿ ನೋಡ್ತಾ ಇಲ್ಲ ನೋಡ್ಲಿ. ಎಷ್ಟು ಕೊಬ್ಬು ಅಂತ ನೀ ಅಣ್ಣಗ. ಲೇ ಬಾಲೇ ಲಕ್ಷ್ಮಿ ಹೋಗೋಣ. ಅವ್ರು ಹೊಂಟ್ರ ನಡಿಗೆ. ಸುಮ್ಮನೆ ಯಾಕೆ ಇದು ಮಾಡ್ತಿದ್ದ? ಅವ್ನ ಜೊತೆ ಜಗಳ ಮಾಡ್ಬೇಕ? ನೀನ ಕೇಳಿಸ್ಕೊಂಡ್ರೆ ಬಾ ಹೋಗೋಣ. ಆ ಚಕ್ಕಡಿ ಮುಂದೆ ಹೋಯ್ತು. ರೇ ಹಿಂತಾದ ನೋಡಿ ಬರೀ ಅಂಜು ಬರ್ಕಿ. ಅದಕ್ಕೆ ನಿಮ್ಮವ್ವ ನಿನಗೆ ಅಂಜಲಿ ಅಂತ ಹೆಸರಿಟ್ಟ. ನನಗನ್ಸುತ್ತ ಏನು ಅನ್ಸತ್ತು? ಅಂಜು ಬರ್ಕಿ ಅಂಜಲಿ ಅಂತ ನಿನ್ನ. ಆಮೇಲೆ ಬರ್ತಿಲ್ಲ ಮನೆಗೆ, ಅವಾಗೈತಿ ಚಕ್ಕಾಡನ್ ಬಾ ಅಂತ ಕರಿತಿ ನೋಡು. ಅವಾಗೈತಿ ನಿಂದು. ಈಗ ಚಕ್ಕಾಡ ಟೈಮ್ ಅಲ್ಲವಾ? ಬಾ ನೀ ತರಣ. ಅಲ್ಲೇ ಸೆಕೆಂಡ್ ಇಯರ್ ಒಳಗ ಅಷ್ಟು ಮಾರ್ಕ್ಸ್ ತಗೊಂಡಿ ಮತ್ತೇನ್ ಲೇಪ ನೀ ಕಾಲೇಜ್ ಹಚ್ಚಲಿಲ್ಲ ನನ್ನ ಜೊತೆ? ಅಯ್ಯೋ ಹೆಂಗ ಹಚ್ಚಕ್ಕಾಗತ್ಲೇಪ? ಅಪ್ಪ ಬೇರೆ ಹೊಲ್ದಾಗ ದುಡಿತಾನ, ರೊಕ್ಕ ಹೆಂಗ್ ಕೇಳಕ್ಕಾಗತ್ತೆ ಹೇಳು? ಅದು ಬೇರೆ ಫೀಸ್ ಜಾಸ್ತಿ ಐತಿ. ಫೀಸ್ ಜಾಸ್ತಿ ಐತ್ರಿನಾ? ನೀನು ಎಷ್ಟು ಚಂದ ಮಾರ್ಕ್ಸ್ ತಗೊಂಡಿ ಗೊತ್ತನ? ಸ್ಕಾಲರ್ಶಿಪ್ ಎಲ್ಲ ಕೊಡ್ತಾರ ಕಣ್ಲೇ. ಬಾ ನಾಳೆ ನಮ್ಮ ಕಾಲೇಜಿಗೆ ಹೋಗಿ ಬೆಟ್ಟೆರಾಗನ.
ಬೇಡ ಬಿಡ ಕಣೆ, ಯಾಕಂದ್ರೆ ನಮ್ಮ ತಮ್ಮ ತಂಗಿ ಅದರ, ಅವ್ರಿಗೆಲ್ಲ ಸ್ಕೂಲು ಕಾಲೇಜ್ ಅಂದ್ರೆ ಜಾಸ್ತಿ ಖರ್ಚಾಗ್ಬಿಡುತ್ತೆ. ಬೇಡ ಬೇಡ, ಇದೆಲ್ಲ ನನಗೆ ಸಾಕು ಅನ್ಸುತ್ತೆ ಕಣೆ. ಏನು ಸಾಕು ನಿನ್ನ ತಲೆ ಕಾಯಿ ಪಿಂಡ, ನಾಳೆ ಜೀವನ ನಡೆಸಬೇಕು ಅಂದ್ರೆ ತುಂಬ ಕಷ್ಟ ಆಗುತ್ತೆ ಕಣೆ. ನೀನು ಕಲ್ತಿದೀಯಾ PUC ಮೇಲೆ ಒಂದು ಸ್ವಲ್ಪ ಕಲ್ತ್ಬಿಟ್ರೆ ಇನ್ನೂ ಸ್ವಲ್ಪ ಆರಾಮಾಗುತ್ತಲ್ಲ ನಿನಗೆ. ನಾಳೆ ಯಾವುದೋ ಒಂದು ಜಾಬು ಗೀಬು ಏನಾರು ಮಾಡ್ಬೋದಲ್ಲೇ, ನಾಳೆ ಅಪ್ಪ ಅಮ್ಮಗೆ ಸಹಾಯ ಆಗುತ್ತೆ ತಾನೆ. ಅದು ನಿಜಾನೇ, ಆದರೂ ನಾ ಹೆಂಗೆ ಕೇಳಲಿ ಕಣೆ ಪಾಪ ನಮ್ಮ ಅಪ್ಪಗ. ನಿಂಗೆ ಅಷ್ಟು ವಿಷಯ ಗೊತ್ತಿಲ್ಲನೆ, ಎಲ್ಲರೂ ಬಾಯಿಗೆ ಕೇಳ್ತಾರ, ನೀನು ಬಾಯಿಗೆ ಕೇಳು. ಲಕ್ಷ್ಮಿ, ನನಗೆ ನೀನು ಏನಪ್ಪ ಹೋಗೆ. ಈ ತರ ಮಾಡ್ಕೊಂತಿದ್ರೆ ಜೀವನ ಬಹಳ ಕಷ್ಟ ಆಗುತ್ತೆ ಕಣೆ. ಅದು ನಿಮ್ಮಮ್ಮ ಯಾಕಾದ್ರೂ ನಿಂಗೆ ಅಂಜಲಿ ಅಂತ ಸಿಟ್ಟಾಳೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಹಿಂಗೆ ಹಂಚ್ಕೊಂತಿದ್ರೆ ಜೀವನ ಹೆಂಗೆ ಮಾಡ್ತೀಯಾ? ಹಾ, ಅಪ್ಪನ ಮುಂದೆ ಹೋಗಿ ಕೇಳು ಅಂತಂದ್ರ ಹಾ ಐ ಅಂತೀಯಾ? ಹಂಗೆಲ್ಲ ಮಾಡಬಾರ್ದು ಕಣೆ. ಧೈರ್ಯವಾಗಿ ಅಪ್ಪ ನಾ ಕರಿತೇನಪ್ಪ, ಹಿಂಗೆ ಜೀವನ ನಡೆಸ್ತೀನಪ್ಪ, ಹಿಂಗೆ ನಿಮ್ಮನ್ನ ಸಾಕ್ತೀನಪ್ಪ ಅಂತ ಹೇಳಲ್ಲ. ನಿಮ್ಮಪ್ಪ ಏನು ಬೇಡ ಅಂತ ನಾನು. ಆದರೂ ನನಗೆ ಹೆದರಿಕೆ ಕಣೆ ಪಾಪ. ಅಪ್ಪ ತಮ್ಮ ಮತ್ತು ನಮ್ಮ ತಂಗಿನ ಇನ್ನೂ ಭಾಳ ಕಲಿಸೋದು ಮಾಡೋದು ಐತಿ. ಅದು ಬೇರೆ ಮತ್ತು ನಂದೇನಾರ ಮದುವೆ ಫಿಕ್ಸ್ ಆಗ್ಬಿಟ್ರೆ ಅವಾಗೇನು ಮಾಡೋದು? ಮದುವೆಗೆಲ್ಲ ಸಾಲ ಆಗಿಲ್ಲ ಮಾಡ್ತಾನೆ ನಮ್ಮಪ್ಪ. ಏನು ಮದ್ವೆ ಕಡೆ ಆಸೆ ಜಾಸ್ತಿ ಆಗ್ತೈತೆ ಮತ್ತೆ? ಅಯ್ಯೋ ಹಾಗಲ್ಲ ಕಣೆ. ನೋಡಂಜು, ನಿನ್ನ ಪ್ರೀತಿ ಗೆಳತಿಯಾಗಿ ಹೇಳ್ತಾ ಇದ್ದೀನಿ, ನಿನ್ನ ಜೀವನ ನೀರು ರೂಪಿಸ್ಕೋಬೇಕು ಅಷ್ಟೇ. ನಿಮ್ಮ ಅಪ್ಪ ಅಮ್ಮನ ಸಾಕ ಜವಾಬ್ದಾರಿ ನಿಂದ ಅಲ್ವೇನೆ? ಪಾಪ ನಿಮ್ಮ ತಮ್ಮ ಇನ್ನೂ ಸಣ್ಣವನದನ, ನೋಡು ಇನ್ನೂ ಸ್ವಲ್ಪ ಮುಂದೆ ಕಲಿತ್ರ ನಿಂಗೆ ಒಳ್ಳೇದು. ಸರಿ ಬಾ, ನೀರು ತುಂಬಿಕೊಡೋನು. ಮತ್ತೆ ನಮ್ಮಪ್ಪ ಇಲ್ಲೇ ಬಾರ್ಕೊಲ್ ಹಿಡ್ಕೋತಾನೆ, ನಾನು ಲೆಪ್ಪ ನಡಿಪಾ. ಅಲ್ಲಿ ನೋಡು, ಸಿದ್ಧ ಬಂದ ನಿನಗೆ PP ಊತಾಕತ್ತನ. ತಾಯಿ, ಅದು PP ಅಲ್ಲ, ಸೀಟಿ. ಅದ ನೋಡಲ್ಲ ಹಿಂಗ ನೋಡಕತ್ತನವ. ಇವಳೇ ನನಗೆ ಸೀಟ್ ಹಿಡಕತ್ತಲ್ಲ. ಸಿದ್ಯಾ, ಏನು ಸಿಟಿ ಓದೋ ಸೌಂಡ್ ಜಾಸ್ತಿ ಆಗ್ತಾ ಇದೆ, ಯಾಕ? ಹಂಗ ಸುಮ್ಮನೆ ಲಕ್ಷ್ಮಿ. ಕಾಲನು ಕೈಗೆ ಬರ್ಬೇಕು ಅಂತ ಇದಾವು. ಹೆಂಗಂತಿ ಕಾಲನು ಕೈಯಾಗ ತಗೋಲೇನ ಮತ್ತ? ಯಾಕಲೇ ಸಿದ್ಯಾ, ಕಿವಿನು ಡಮರಾಗ್ಬಿಟ್ಟವನು ಸಿಟಿ ಊದಿ ಊದಿ ಊದಿ. ಹಾ, ಏನ ಕಿವಿ ಒಳಗೆ ಏನೋ ಸೀಸ ತಕ್ಕೊಂಡಿಲ್ಲ? ಏನು ಹಂಗ್ಯಾಕ್ ನಿಂತು ಇಲ್ಲೇ ಮುಖ ನೋಡಕತ್ತೀರಿ? ತಗೋ ನೀರ ತುಂಬಿಕೊಡು, ಇಲ್ಲಾಂದ್ರೆ ಮನಿತವ ಎತ್ಕೊಂಬ, ನನಗೆ ಸಾಕಾಗೈತಿ. ನೀರು ಕೊಡ ತುಂಬಿ ಮನಿತನ ಇಟ್ಟು ಬರ್ಬೇಕಾ? ಮತ್ತಿಷ್ಟ ನಿಂತ್ಕೊಂಡು ಅಂತ ಸಿಟಿ ಹೊಡಿತೈತಿ. ಅದಕ್ಕೆ ಬಾಬಾ ನಾನು ಕೆಲಸ ಐತಿ, ನಾ ಹೋಗ್ತೀನಿ. ನೀನು ಏನ್ರ ಕೆಟ್ಟದಾಗ ಬೈದ್ಬಿಡ್ತೀನಿ ನೋಡ್. ಮತ್ತ ಆಮೇಲೆ ನೀನು ಧಾರಾಳ ಹಗ್ಗ ಇಲ್ದನ ನೇಣಕೋಬೇಕಾಗತ್ತಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಹೋಗ್ಲಿಲ್ಲ ಅಂದ್ರ ಕಾಲ ತಗೊಂಡ್ ಬಾರಿಸ್ಬೇಕಾಗತ್ತ. ಏನು ಹಗ್ಗ ಇಲ್ದ ನೀರು ಕೊಡದ? ಯಾಕೆ ಟ್ರಯಲ್ ಮಾಡಿ ತೋರಿಸ್ಲ ನಿನಗೆ? ಅಯ್ಯೋ ಕರ್ಮವಿ, ಲೇ ಲಕ್ಷ್ಮಿ ಸುಮ್ಮನಿರು, ನಡಿ ನೀರು ತುಂಬ ನಡಿ. ಸುಮ್ಮನೆ ಇವಂಗ ಏನ್ ಮಾಡ್ಬೇಕಂತ ಗೊತ್ತಾಗಲ್ತು. ದಿನ ಬರ್ತಾನೆ ಇಲ್ಲಿ ಅಂತ ಸಿಟ್ಟು ಬಿಡ್ತಾನ. ಇವಂಗ ಹೇಳಿದ್ರೆ ಸುಮ್ಮನೆ ಆಗಂಗಿಲ್ಲ. ಬಾರೆ ಕೈ ಹಿಡ್ಕೊ, ಬಾ. ನೀ ಈ ಕಡೆ ಹಿಡ್ಕೊ, ನಾ ಈ ಕಡೆ ಹಿಡ್ಕೋತೀನಿ. ಅವನು ಕುತ್ತಿಗೆನ ಈ ನೀರಾಗ ಮುಳುಗಿಸ್ಬಿಡನು. ಬಾ. ಅಯ್ಯೋ ಮಾಡ್ತೀನಿ ನನಗ. ಲಕ್ಷ್ಮಿ, ನೀವು ಒಬ್ಳ ಸಿಗು, ಆಮೇಲೆ ಐತ್ ನಿಂದು. ಏನ್ ಮಾಡ್ತೀಯೋ? ಹೋಗಲೇ ನೀನು ಮುಖ ನೋಡ್ಕೊಂಡಿದ್ದಿಲ್ಲ. ಬಾ ನೀರು ತುಂಬ. ವಾವ್, ಈ ಹುಡುಗಿ ಎಷ್ಟು ಚಂದ ಐತಿ. ಎಕ್ಸ್ಕ್ಯೂಸ್ ಮೀ. ಏನಪ್ಪ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಕತ್ತೀರಿ? ಏನ್ ಸಮಾಚಾರ? ಯಾಕ ಒಂಟಿ ಹುಡುಗಿ ಸಿಕ್ಬಿಟ್ರೆ ಸಾಕನ? ಏನು ಎಕ್ಸ್ಕ್ಯೂಸ್ ಮೀ ಅಂತೀರಿ? ಯಾಕ ನಿನ್ಗಷ್ಟು ಇಂಗ್ಲಿಷ್ ಬರ್ತಾನು? ಅದು ಏನದು? ಇಲ್ಲಿಂತ್ರ ಹೋಗ್ತೀಯೋ ಏನತ್ತೀಯೋ? ನಾ ಡ್ರೆಸ್ ಕೇಳಕ್ ಬಂದೆ. ಅಡ್ರೆಸ್ಸಾ? ಯಾವ್ದು ಬೇಕು? ಸ್ಮಶಾನದ ಬೇಕನು? ಏನು ಕೊಳ್ಳೇನ ಅಡ್ರೆಸ್? ಅಯ್ಯೋ ಸಾರಿ